ಅವೈಜ್ಞಾನಿಕ ಚರಂಡಿ ರಸ್ತೆ ದುರಸ್ತಿಗೆ ಸ್ಥಳೀಯ ಒತ್ತಾಯ. ಅವೈಜ್ಞಾನಿಕ ಚರಂಡಿ ರಸ್ತೆ ದುರಸ್ತಿಗೆ ಸ್ಥಳೀಯರು ಒತ್ತಾಯ ಮಾಡುತ್ತಿದ್ದಾರೆ. ಮಹಾಲಿಂಗಪುರದ ಬಸವೇಶ್ವರ ವೃತ್ತದ ಬಳಿ ಇರುವ ಚರಂಡಿಯಿಂದ ಸಾರ್ವಜನಿಕರಿಗೆ ನಿತ್ಯ ಕಿರಿಕಿರಿ ಆಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಗರದಲ್ಲಿ ಇರುವಂತಹ ಕಿರಿಕಿರಿ ಇದು. ನಿತ್ಯ ನೂರಾರು ಜನ ಶಾಲಾ ಕಾಲೇಜು ಮಕ್ಕಳು ಸಾರ್ವಜನಿಕರು ಓಡಾಡುವಂತಹ ರಸ್ತೆಯ ದುಸ್ಥಿತಿ ನೋಡಿ ಹೇಗಿದೆ ಅಂತ ಸ್ಥಳೀಯ ಶಾಸಕರು ಹಾಗೂ ಉಪವಿಭಾಗ ಅಧಿಕಾರಿಗಳ ಗಮನಕ್ಕೆ ತಂದರೂ ಡೋಂಟ್ ಕೇರ್ ಎನ್ನುವಂಥ ಸ್ಥಿತಿ ನಿರ್ಮಾಣ ಆಗಿರೋದು. 16 ವರ್ಷದ ಸಮಸ್ಯೆಗೆ ಪರಿಹಾರ ಬೇಕಿದೆ. ಶೀಘ್ರದಲ್ಲೇ ಶಾಶ್ವತ ಪರಿಹಾರ ಮಾಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ ಶಿವಲಿಂಗ ಟಿರಕಿ. ಕರ್ನಾಟಕ ರಾಜ್ಯ ನೇಕಾರರ ಸೇವಾ ಸಂಘದ ಮುಖಂಡ ಶಿವಲಿಂಗ ಟಿರಕಿ ಇದೀಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಶಾಶ್ವತ ಪರಿಹಾರ ಬೇಕು ಎನ್ನುವಂತಹ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಹಾಲಿಂಗಪುರದ ಬಸವೇಶ್ವರ ಸರ್ಕಲ್ ಒಳಗೆ ನಾವಿದ್ದೀವಿ. ಈ ಬಸವೇಶ್ವರ ಸರ್ಕಲ್ ಏನು 20 ವರ್ಷದಿಂದ ಈ ಅವೈಜ್ಞಾನಿಕ ಚರಂಡಿ ಇರ್ಬೋದು, ಅವೈಜ್ಞಾನಿಕ ರಸ್ತೆ ಇರ್ಬೋದು, ಇದರ ಪರಿಣಾಮವಾಗಿ ಸಾವಿರಾರು ಜನ ಏನು ಇಲ್ಲಿ ಸಂಚಾರ ಮಾಡ್ತಾರೆ ಅವ್ರಿಗೆ ಪ್ರತಿದಿನ ಹಿಂಸೆ ಆಗಕತ್ತೈತಿ. ಮಳೆಗಾಲ ಇರ್ಬೋದು, ಬೇರೆ ಬೇರೆ ಸಮಯದೊಳಗೆ ಸಾಕಷ್ಟು ಚರಂಡಿ ಬ್ಲಾಕ್ ಆಗಿ ಚರಂಡಿ ನೀರು ಬಂದ ಕಿಶಿಂದ ಸರಿಯಾಗಿ ಅದು ಪಾಸ್ ಆಗಲಾರ್ದಕ್ಕೆ ರಸ್ತೆ ಮೇಲೆ ಬಂದು ರಸ್ತೆಯಲ್ಲಿ ಇರುವಂಥ ಹೋಟೆಲ್ಗಳಿರ್ಬೋದು, ಕಾಲೇಜ್ಗಳಿರ್ಬೋದು, ಅಲ್ಲಿ ಅಡ್ಡಾಡುವಂಥ ವಿದ್ಯಾರ್ಥಿಗಳಿರ್ಬೋದು, ಆಮೇಲೆ ಬೀದಿ ವ್ಯಾಪಾರಸ್ಥರಿಗಿರ್ಬೋದು, ಈ ಭಾಗದೊಳಗೆ ಸಾವಿರಾರು ಜನರಿಗೆ ಹಿಂಸೆ ಆಗಕತ್ತೈತಿ. ಇದ್ರ ಬಗ್ಗೆ ಸ್ಥಳೀಯ ಶಾಸಕರಿಗೂ ಅರಿವಿಲ್ಲ. 3-4 ಬಾರಿ ಉಪವಿಭಾಗಾಧಿಕಾರಿಗಳು ಇದ್ರ ಬಗ್ಗೆ ಹೇಳಿದ್ರೆ ಅವರು ಸಹಿತ ಯಾವುದೇ ಕ್ರಮ ತಗೊಳಕ್ತಾ ಇರಲಿಲ್ಲ. ಜಿಲ್ಲಾಧಿಕಾರಿಗಳ ಇದ್ರ ಮೇಲೆ ಈಗ ಕೂಡಲೇ ಕ್ರಮ ತಗೋಬೇಕು. ಜೊತೆಗೆ ಇದಕ್ಕೆ ಶಾಶ್ವತ ಪರಿಹಾರನ ಒದಗಿಸ್ಬೇಕು. ಇಲ್ಲಂತಂದ್ರೆ ಸಾರ್ವಜನಿಕರನ್ನು ಜಾಗೃತಿ ಮಾಡಿಕೆಸಿಂದ ಇದೇ ಸರ್ಕಲ್ದೊಳಗೆ ಹೋರಾಟ ಪ್ರಾರಂಭ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಕತಿ ಅಂತೇಳಿ ಈ ಮಾಧ್ಯಮದ ಮೂಲಕ ಎಚ್ಚರಿಕೆ ವಹಿಸ್ತೀವಿ. ಆಮೇಲೆ ಇಲ್ಲಿ ಸಾರ್ವಜನಿಕ ಶೌಚಾಲಯವನ್ನು ಮಾಡ್ಯಾರ. ಇದ್ರ ಗೊಬ್ಬ ವಾಸನೆ ಸಾಕಷ್ಟು ಇಲ್ಲಿ ವಿದ್ಯಾರ್ಥಿಗಳಿಗಿರ್ಬೋದು, ಈ ಕಾಲೇಜ್ಗಿರ್ಬೋದು, ಅವ್ರಿಗೂ ಅರಿವಿಲ್ಲ. ಇಲ್ಲಿ ಕಾಲೇಜ್ಗಳನ್ನು ನಡೆಸಾಕ್ತಾರ, ಪ್ರತಿಷ್ಠಿತ ಕಾಲೇಜ್ಗಳನ್ನು ನಡೆಸಾಕತ್ತಾರ, ಅವ್ರಿಗೂ ಸಹಿತ ಇದ್ರ ಬಗ್ಗೆ ಅರಿವಿಲ್ಲ. ಅವರು ಸಹಿತ ಇದ್ರ ಬಗ್ಗೆ ಕ್ರಮ ತಗೋಬೇಕು. ಯಾಕಂದ್ರೆ ಕಾಲೇಜಿನ ಸುತ್ತಮುತ್ತಿನ ಆವರಣ ಸಾಕಷ್ಟು ಸ್ವಚ್ಛತೆ ಇರಬೇಕು. ಆ ವಿದ್ಯಾರ್ಥಿಗಳಿಗೆ ಆರೋಗ್ಯಕ್ಕೆ ಹಾನಿಕರ ಆಗುವಂಥ ಯಾವುದೇ ಒಂದು ವ್ಯವಸ್ಥೆ ಇರಬಾರ್ದು ಅಂತ ಹೇಳಿಕಿಸಿಂದ ನಮ್ಮ ಅಪೀಲ್ ಐತಿ. ಶಿವಲಿಂಗ ಟಿರ್ಕಿ, ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ. ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನಿಮ್ಮ 7 ಟಿವಿ ಕರ್ನಾಟಕ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 7 ಟಿವಿ ಕರ್ನಾಟಕ, ಇದು ಜನಪರ ಧ್ವನಿ.